ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕರ್ನಾಟಕ ಚುನಾವಣೆಗೆ ಇನ್ನೂ 2 ವರ್ಷಗಳು ಬಾಕಿ ಇದ್ದು ಸದ್ಯ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದರೆ ಎಲೆಕ್ಷನ್ ಹೊತ್ತಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಾರೂ ಊಹಿಸದ ರೀತಿಯ ಬೆಳವಣಿಗೆಗಳು ಬದಲಾವಣೆಗಳು ಆಗೋ ನಿರೀಕ್ಷೆಗಳು ದಟ್ಟವಾಗಿದೆ. ಈ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋ ಸ್ಟೇಟ್ಮೆಂಟ್ ಬಂದಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಡೆಯಿಂದ. ಬಿಜೆಪಿಯಿಂದ ದೂರ ಆಗಿರೋ ಯತ್ನಾಳ್ ತಮ್ಮದೇ ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ಹೇಳುವುದರ ಜೊತೆಗೆ ಅದಕ್ಕೊಂದು ಡೇಟನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಈ ನಿರ್ಧಾರದಿಂದ ರಾಜ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ, ಬಿಜೆಪಿಗೆ ಎಫೆಕ್ಟ್ ಆಗುತ್ತಾ, ಅಥವಾ ಯತ್ನಾಳ್ಗಾದರೂ ಇದರಿಂದ ಲಾಭ ಆಗುತ್ತಾ, ಹೀಗೆ ನಾನಾ ರೀತಿಯ ಚರ್ಚೆ ನಡೀತಾ ಇದೆ. ಅದರ ಡೀಟೇಲ್ಸನ್ನು ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಯತ್ನಾಳ್ ಹೇಳಿದ್ದೇನೋ ಅನ್ನೋದನ್ನು ತಿಳಿಸಿ ನಂತರ ಇತರ ವಿಚಾರಗಳನ್ನು ವಿವರಿಸ್ತಾ ಹೋಗ್ತೀನಿ. ಮುಂದಿನ ತಿಂಗಳು ಒಳ್ಳೆ ಮುಹೂರ್ತವನ್ನು ನೋಡಿಕೊಂಡು ಹೊಸ ರಾಜಕೀಯ ಪಕ್ಷ ಸ್ಥಾಪನೆ ಮಾಡ್ತೀನಿ ಅನ್ನೋದು ಯತ್ನಾಳ್ ಅವರ ಕಡೆಯಿಂದ ಬಂದಿರೋ ಸ್ಟೇಟ್ಮೆಂಟ್. ತಮ್ಮ ವಿಜಯಪುರ ಕ್ಷೇತ್ರದಲ್ಲಿ ಮಾತಾಡೋ ಅವರು ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ನೋಡಿಕೊಂಡು JCB ಪಕ್ಷ ಸ್ಥಾಪನೆ ಮಾಡ್ತೀನಿ, ಜಿಲ್ಲಾವಾರು ಹಿಂದುತ್ವದ ಸಭೆ ಮಾಡ್ತೀನಿ, ಕೋಲಾರ ಜಿಲ್ಲೆಯ ಐತಿಹಾಸಿಕ ವಿಘ್ನೇಶ್ವರ ದೇವಸ್ಥಾನದಿಂದ ಸಭೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದುತ್ವ, ನಿರುದ್ಯೋಗ, ಅಭಿವೃದ್ಧಿ ಈ 3 ಉದ್ದೇಶಗಳೊಂದಿಗೆ ಸಭೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟೋ ಬಗ್ಗೆ ಜನರ ಅಭಿಪ್ರಾಯವನ್ನು ಪಡಿತೀನಿ. ಪ್ರಾದೇಶಿಕ ಪಕ್ಷ ಕಟ್ಟೋ ಚಿಂತನೆ ಈಗಾಗಲೇ ಪ್ರಾರಂಭ ಆಗಿದೆ. ಮೇ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ನೋಡಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ. ಮೊದಲು ಜಿಲ್ಲಾ ಕೇಂದ್ರ, ನಂತರ ತಾಲೂಕು ಕೇಂದ್ರಗಳಿಗೆ ಹೋಗ್ತೀನಿ. ಹಿಂದೂ ಪರ ಚಿಂತನೆಯುಳ್ಳ ನಿರುದ್ಯೋಗಿ ಯುವಕರನ್ನ, ಅಭಿವೃದ್ಧಿ ಪರ ಚಿಂತನೆ ಇರುವ ಜನರ ಜೊತೆ ಸಭೆ ಮಾಡ್ತೀನಿ. ಜನರ ಅಭಿಪ್ರಾಯವನ್ನು ಪಡೆದು ಮುಂದೆ ಪ್ರಾದೇಶಿಕ ಪಕ್ಷ ಕಟ್ಟೋ ಬಗ್ಗೆ ಚಿಂತನೆ ಮಾಡ್ತೀನಿ. ಚುನಾವಣಾ ಆಯೋಗ ನನ್ನ ಪಕ್ಷಕ್ಕೆ ಯಾವ ಗುರುತು ನೀಡುತ್ತೆ ಅಂತ ಕಾದು ನೋಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಈವರೆಗೆ ಆಲೋಚಿಸಿದ್ದಾರೆ ಅಂದರೆ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿರ್ಬೋದು ಅನ್ನೋದು ಕ್ಲಿಯರ್ ಆದಂತಾಗ್ತಾ ಇದೆ. ಆದರೆ ಇಲ್ಲಿ ಉತ್ತರ ಸಿಗಬೇಕಾಗಿರೋ ಪ್ರಶ್ನೆಗಳೇನೆಂದರೆ ಯಾಕೆ ಹಾಗೂ ಹೇಗೆ ಅನ್ನೋದು. ಯಾಕೆ ಈ ನಿರ್ಧಾರ ಅನ್ನೋದು ಕರ್ನಾಟಕ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರುವವರಿಗೂ ಅರ್ಥ ಆಗುತ್ತೆ. ಅದು BSY ಕುಟುಂಬದ ವಿರುದ್ಧದ ರಾಜಕೀಯ ಜಟಾಪಟಿಗೆ ಅನ್ನೋದನ್ನು ಹೇಳ್ಬೋದು. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಹೆಚ್ಚು ಮಾತನಾಡದೆ ಪಕ್ಷಕ್ಕೆ ಹಾಗೂ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಯತ್ನಾಳ್ ಎಂದಿನಂತೆ ತಮ್ಮ ವಿಚಾರಗಳನ್ನು ಫಿಲ್ಟರ್ಲೆಸ್ ಆಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ನಾನೇ ಮುಂದಿನ CM, ರಾಜ್ಯದಲ್ಲಿ ಯೋಗಿ ಸ್ಟೈಲ್ ಆಡಳಿತವನ್ನು ತರ್ತೀನಿ, ನನಗೆ ಅಪಾರ ಪ್ರಮಾಣದ ಜನ ಬೆಂಬಲ ಇದೆ, ಯುವಕರು ನನ್ನ ಹಿಂದೆ ಇದ್ದಾರೆ ಅನ್ನೋದನ್ನು ಹೇಳಿದರು. ಈಗ ಅವರು ಪಕ್ಷ ಕಟ್ಟಿದರೆ ತಮ್ಮ ನಂಬಿಕೆ ಎಷ್ಟು ನಿಜ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗುತ್ತೆ. ಇದರಿಂದ ಆಗೋ ಇಂಪ್ಯಾಕ್ಟ್ ಏನು ಅನ್ನೋದನ್ನು ಯತ್ನಾಳ್ ಆಯಾಮದಿಂದ ನೋಡಿದರೆ ಅವರೇ ಹೇಳೋ ಪ್ರಕಾರ ಯೋಗಿ ಸ್ಟೈಲ್ ಆಡಳಿತ ಕೊಡ್ತೀನಿ ಅನ್ನೋದನ್ನು ಕರ್ನಾಟಕದಲ್ಲಿ ತಮ್ಮನ್ನು ಬಿಟ್ಟು ಬೇರೆ ಯಾರೂ ಹೇಳ್ತಾ ಇಲ್ಲ ಅನ್ನೋದು. ಅದರಿಂದ ಈ ನಿರೀಕ್ಷೆ ಇರುವವರು ಎಷ್ಟು ಜನರಿದ್ದಾರೆ ಅನ್ನೋದಕ್ಕೆ ಉತ್ತರ ಸಿಗಬಹುದು. ವಿಜಯಪುರದ ಮಟ್ಟಿಗೆ ಯತ್ನಾಳ್ ಪ್ರಭಾವಿ ನಾಯಕ ಆಗಿದ್ದು ಅವರ ಕ್ಷೇತ್ರವನ್ನು ಅವರು ಗೆಲ್ಲೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ವಿಜಯಪುರವನ್ನು ದಾಟಿ ಅವರ ಪ್ರಭಾವ ಇದೆಯಾ ಇಲ್ವಾ ಅನ್ನೋದಕ್ಕೆ ಈ ಪ್ರತ್ಯೇಕ ಪಕ್ಷ ಉತ್ತರ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಒಂದು ವೇಳೆ ನಿರೀಕ್ಷಿತ ಮಟ್ಟದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಯಿತು, ಯತ್ನಾಳ್ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳುವ ಮಟ್ಟದಲ್ಲಿ ಇದ್ದಾರೆ ಅಂದರೆ ನಂತರದಲ್ಲಿ BJP ಸಹಯೋಗದೊಂದಿಗೆ ದೊಡ್ಡ ಮಟ್ಟದ ಹುದ್ದೆಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನಿಸ್ಕೊಳ್ತಾ ಇದೆ. ಒಂದು ವೇಳೆ ಅಂಥ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಲಿಲ್ಲ ಅಂದರೆ ಏನು ಕತೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆಗ ಹೊರಗಿದ್ದುಕೊಂಡೇ BJPಗೆ ಬೆಂಬಲ ಸೂಚಿಸೋ ಸಾಧ್ಯತೆ ಇದೆ. ಅಥವಾ ಆಲ್ರೆಡಿ ಉಳಿದ ನಾಯಕರು ಯತ್ನಾಳ್ ಮತ್ತೆ BJPಗೆ ಬರ್ಬೋದು ಅಂತ ಹೇಳ್ತಾ ಇರೋ ಹಾಗೆ ಮತ್ತೆ ಕಮಲ ಹಿಡಿಯೋ ನಿರೀಕ್ಷೆ ಇದೆ. ಆದರೆ ಈ ಸಕ್ಸಸ್ ಅಥವಾ ಫೇಲ್ಯೂರ್ ಮಧ್ಯೆ BJPಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ ಮುಂದಿನ ಬಾರಿ BJP ಅಧಿಕಾರಕ್ಕೆ ಬರಬೇಕು ಅಥವಾ ಹತ್ತಿರಕ್ಕಾದರೂ ಹೋಗಬೇಕು ಅಂದರೆ ಮೊದಲು ಆಂತರಿಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅನ್ನೋ ಚರ್ಚೆ ಇದೆ. ಕೈ ವಿರುದ್ಧ ಜನರಲ್ಲಿ ಅಸಮಾಧಾನ ಇದ್ದರೂ ಅದನ್ನು ಹಾದಿರಂಪ ಮಾಡಿಕೊಳ್ಳದಂತೆ ಕಾಂಗ್ರೆಸ್ ಈವರೆಗೆ ಕಾಳಜಿ ವಹಿಸಿದೆ. ಆದರೆ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಇನ್ನಷ್ಟು ಡೆವಲಪ್ಮೆಂಟ್ ಆಗೋ ನಿರೀಕ್ಷೆ ಇದೆ. ಕಾಂಗ್ರೆಸ್ ಯಾವುದೇ ಆಂತರಿಕ ಸಮಸ್ಯೆಗಳನ್ನು ಹೊರಗೆ ತೋರಿಸಿಕೊಳ್ಳದೆ ಒಗ್ಗಟ್ಟಿನಿಂದ ಮುಂದಿನ ಎಲೆಕ್ಷನ್ಗೆ ಕಾಲಿಟ್ಟರು ಅಂದರೆ ಆಗ ಪೈಪೋಟಿ ಕಷ್ಟ ಇದೆ ಅನ್ನೋ ವಾತಾವರಣ ಇದೆ. ಅದರಿಂದ ಯತ್ನಾಳ್ ನಿರ್ಧಾರ ಸದ್ಯದ ಮಟ್ಟಿಗೆ ಸೆನ್ಸೇಷನ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.